ನಿನ್ನೆ ಸಾಯಂಕಾಲ 7 ಗಂಟೆಗೆ ನಮ್ಮ ಬ್ಯಾಂಗ್ಳೂರು ನಗರದ ಹುಳಿಮಾವು ಪೊಲೀಸ್ ಸ್ಟೇಷನ್ ಜುರಿಡಿಕ್ಷನಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಒಬ್ಬರು ಟ್ಯೂಷನ್ಗೆ ಹೋಗಿಬಿಟ್ಟು ವಾಪಸ್ ಬಂದಿಲ್ಲ ಅಂತ ಅವರು ಪೋಷಕರು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆವಾಗ ಒಂದು ಮಿಸ್ಸಿಂಗ್ ಕೇಸ್ ಒಂದು ರಿಜಿಸ್ಟರ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳಿದ್ದೀವಿ. ಡೀಟೇಲ್ಸ್ ಸ್ವಲ್ಪ ಕೊಟ್ಟಿದ್ದಾರೆ. ಎಲ್ಲಿ ಓದ್ತಾ ಇದ್ದಾರೆ ಮತ್ತು ಎಲ್ಲಿ ಟ್ಯೂಷನ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯೂಷನ್ಗೆ ಹೋಗಿ ಬರುವಾಗ ಟ್ಯೂಷನ್ಗೆ ಹೋಗಿ ಮತ್ತೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಅದಾದ ನಂತರ ನಾವು ಆ ಕೇಸ್ ಎಂಕ್ವೈರಿ ಮಾಡ್ತಾಯಿದ್ವಿ. ಇನ್ವೆಸ್ಟಿಗೇಷನ್ ಮಾಡೋ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಮೇಲೆ ಇಲ್ಲಿ ಈ ಪನ್ನೇರುಘಟ್ಟೆಯಿಂದ ಕಗ್ಲಿಪುರ ಹೋಗುವ ರಸ್ತೆಯಲ್ಲಿ ಒಂದು ಅಪ್ರಾಪ್ತ ಬಾಲಕನ ಮರ್ಡರ್ ಮಾಡಿ ಸುಟ್ಟಿದ್ದರಂಥ ಮಾಹಿತಿ ನಮ್ಮ ಈ ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಬನ್ನೇರುಘಟ್ಟ ಇನ್ಸ್ಪೆಕ್ಟ್ರು ಮತ್ತು ಅವ್ರ ಸ್ಟಾಫ್ ಹೋಗಿಬಿಟ್ಟು ಅಲ್ಲಿ ಸ್ಪಾಟ್ ನೋಡಿದ ನಂತರ ಮತ್ತು ಈ ಸಿಟಿನಲ್ಲಿ ಏನಾದರೂ ಮಿಸ್ಸಿಂಗು ಯಾರಿಂದ ಏನಾದರೂ ಘಟನೆ ಆಗಿದೆ ಅಂತ ಹೇಳಿದಾಗ ನಮಗೆ ಇಮಿಡಿಯೇಟ್ಲಿ ನಂತರ ಅವ್ರ ಜೊತೆ ಮಾತಾಡಿ ನಾವು ಸ್ವಲ್ಪ ಚೆಕ್ ಮಾಡಿದ್ದೀವಿ. ಅವ್ರು ಏನು ನಿನ್ನೆ ಸಾಯಂಕಾಲ ಹೋಗೋ ಸಮಯದಲ್ಲಿ ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಚೆಕ್ ಮಾಡಿ ಆ ಫೋಟೋ ಕಳಿಸ್ಕೊಂಡು ಕನ್ಫರ್ಮ್ ಮಾಡಿದ್ದೀವಿ. ಅದು ಅದೇ ಬಾಲಕನ ಮರ್ಡರ್ ಮಾಡಿದೆ ಅಂತ ಗೊತ್ತಾದ ಮೇಲೆ ನಾವು ನಮ್ಮ DCP ನಮ್ಮ ಹುಳಿಮಾವು ಇನ್ಸ್ಪೆಕ್ಟರ್ ಸ್ಟಾಫು ನಾವಲ್ಲಿ ಇಲ್ಲಿ ಬಂದುಬಿಟ್ಟು ಈಗ ಪ್ರೊಸೀಜರ್ ಎಲ್ಲ ಮಾಡ್ತಾಯಿದ್ದೀವಿ. ಮತ್ತು ಯಾರು ಇದರಲ್ಲಿ ಕಿಡ್ನ್ಯಾಪ್ ಮಾಡಿ ಆನಂತರ ಈಗ ಈ ಘಟನೆ ಆದ ನಂತರ ಇದು ಕಿಡ್ನ್ಯಾಪ್ ಮಾಡಿದ ಘಟನೆ ಅಂತ ಗೊತ್ತಾಗಿತ್ತು. ಇದರ ಈ ಕಿಡ್ನ್ಯಾಪ್ನಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಏನು ಮಾಡಿ ಅಂತ ಇನ್ವೆಸ್ಟಿಗೇಷನ್ ಏನಕ್ಕೋಸ್ಕರ ಕಿಡ್ನ್ಯಾಪ್ ಮಾಡಿದ್ದಾರೆ ನಾವು ಈಗ ಇನ್ವೆಸ್ಟಿಗೇಷನ್ ಆಗ್ತಾ ಪರಿಸ್ಥಿತಿ ಕಿಡ್ನ್ಯಾಪ್ ಮಾಡೋದು. ಈಗ ನಾವು ಅವರು ಅಲ್ಲಿಂದ ಟ್ಯೂಷನ್ ಕಡೆ ಒಂದು ಬರುವ ಸಮಯದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಾವು ಒಂದು ಸಾರಿ ಯಾರು ಅಂತ ಐಡೆಂಟಿಫೈ ಆದರೆ ಏನು ಕಾರಣಕ್ಕೆ ಮಾಡಿದ್ದಾನೆ ಅಂತ ನಾವು ಮತ್ತೆ ವಿಚಾರಣೆ ಮಾಡಿ ನಿಮಗೆ ತಿಳಿಸ್ತೀವಿ. ಕಿಡ್ನ್ಯಾಪರ್ ದೂರದಾರರಿಗೆ ಫೋನ್ ಮಾಡಿದ್ದ, ದುಡ್ಡು ಬೇಡಿಕೆ ಇಟ್ಟಿದ್ದ, ಅದನ್ನೆಲ್ಲ ಈಗ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಯಾಕಂದರೆ 302 ಕನ್ವರ್ಟ್ ಮಾಡಿಕೊಂಡು ಮರ್ಡರ್ ಕೇಸ್ ಅಂತ ಕಿಡ್ನ್ಯಾಪ್ ಮರ್ಡರ್ ಅಂತ ಹೇಳ್ಬಿಟ್ಟು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ವಿ. ಸೊ ಈಗ ಅವ್ರ ಪೇರೆಂಟ್ಸ್ ಯಾಕಂದರೆ ಈ ಶಾಕಲ್ಲಿದ್ದಾರೆ ಅವ್ರಿಗೆ ಏನೋ ಸ್ವಲ್ಪ ಡೀಟೇಲ್ಸ್ ಆಗಿ ಅವ್ರ ಕಡೆಯಿಂದ ತೊಗೊಳ್ತೀವಿ. ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಮಗೆ, ನಿನ್ನೆಯಿಂದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಸ್ವಲ್ಪ ಇನ್ವೆಸ್ಟಿಗೇಷನ್ಲಿದೆ. ಒಂದು ಸಾರಿ ಇನ್ವೆಸ್ಟಿಗೇಷನ್ ಸ್ವಲ್ಪ ಇದಾದ ನಂತರ ಅಕ್ಯೂಸ್ಡು ನಾವು ಒಂದು ಸಾರಿ ಅರೆಸ್ಟ್ ಆದ ನಂತರ ಡೀಟೇಲ್ಸ್ ತೊಗೊಂಡು ತಮಗೆ ತಿಳಿಸ್ತೀವಿ. ಅಕ್ಯೂಸ್ಡ್ ಕೂಡ ನೋನ್ ಪರ್ಸನ್ ಅಂತಲೇ ಇದು ಚೆಕ್ ಅದು ಮಾಡ್ತಾಯಿದ್ದೀವಿ. ನಾವು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಅದು ನೋನ್ ಪರ್ಸನ್ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಐಡೆಂಟಿಫೈ ನೋನ್ ಹುಡುಗ ಯಾರಂತ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮಗು ಯಾರ ಪೋಷಕರೆಲ್ಲ ಗೊತ್ತೇ ಇರುತ್ತೆ. ಸೊ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಎಲ್ಲಿ ಕಿಡ್ನ್ಯಾಪ್ ಆಗಿದ್ದು? ಇದು ಹುಳಿಮಾವು ಜುರಿಡಿಕ್ಷನಲ್ಲಿ ಇದೆ.